ಶಿ ವಾಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ದಟ್ಸ್ ದ ಮೋಸ್ಟ್ ಫಕ್ಡ್ ಅಪ್ ಪಾರ್ಟ್. ಮೇ ಬಿ ನಮ್ಮಮ್ಮಂಗೆ ಏನ್ ಅನ್ಸಿದ್ದು ಅಂತ ಅಂದ್ರೆ, ಇವನ್ ಹುಡುಗ ಒಬ್ನೇ ಇದಾನೆ, ಇವನ್ನ ಬೆಳೆಸೋ ಜವಾಬ್ದಾರಿ ನಂದು. ಒಂದ್ಸಲ ಇವನ್ ಜವಾಬ್ದಾರಿ ಇವನೇ ತಗೊಂಡ್ಮೇಲೆ ನನಗೆ ಏನು ಕೆಲಸ ಇಲ್ಲ ಇಲ್ಲಿ ಅನ್ನೋದು ತಲೆಯಲ್ಲಿ ಬಂದ್ಬಿಟ್ಟಿತ್ತು. ಇವಾಗ ಸ್ಟ್ರೆಸ್ ಇಲ್ಲ ಅಂದ್ರೆ ಯು ಹ್ಯಾವ್ ನಥಿಂಗ್ ಟು ಫೈಟ್ ಫಾರ್, ಯು ಫೀಲ್ ಎಂಟಿ. ಮೇ ಬಿ ಶಿ ಸ್ಟಾರ್ಟೆಡ್ ಫೀಲಿಂಗ್ ಎಂಟಿ ಅನ್ನೋ ತರ. ಅವತ್ತು ಅಮ್ಮ ಹೋಗಿದ್ದೀರನು ಮನೇಲೆಲ್ಲ ಇದ್ರು. ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ರು ಲಾಜಿಕಲಿ ಹೇಗೆ ಅರ್ಥ ಮಾಡಿಸ್ತೀರಾ? ನಾನು ಒಬ್ಬನೇ ಇದ್ದಿದ್ರೆ ನನ್ನ ಪರಿಸ್ಥಿತಿ ಏನವತ್ತು. ಬಾಗ್ಲೆಲ್ಲ ಹಂಗೆ ಇದೆ, ಮನೇಲಿ ಇದ್ದಾರೆ. ನಾವಮ್ಮ ಯೂಶಲಿ ಟೈಮ್ ಔಟ್ ತಗೊಂತಾರೆ ಗೊತ್ತಾ, ಫುಲ್ಲು ತಲೆ ಕೆಟ್ಟೋದಾಗ ನಂಗೆ ಸ್ವಲ್ಪ ಹೊತ್ತು ನನ್ನನ್ನ ಬಿಟ್ಟು ಬಿಡಿ ಅಂತ. ಆ ತರ ಆಗಿದ್ದದು. ನಾನು ಒಬ್ರನ್ನ ಬಿಡಿ ಅಂತ ರೂಮ್ ಒಳಗಡೆ ಹೋಗಿದ್ದು. ಸೊ ಅಮ್ಮ ಹೋದಾಗ್ಲೂ ಆ ಚೇರ್ ಬಿದ್ದಿರೋ ಸೌಂಡು ನಮ್ಗೆ ಕೇಳಿಸಿಲ್ಲ. ಇದು ನಾನು ಒಬ್ಬನೇ ಇದ್ದಿದ್ರೆ ಯಾರು ನಂಬ್ತಾ ಇದ್ರು? ಇಡೀ ಫ್ಯಾಮಿಲಿ ಅವರೆಲ್ಲ ಇದ್ರು, ಎಲ್ಲ ಕೂತ್ಕೊಂಡು ನೆಕ್ಸ್ಟ್ ಏನ್ ಮಾಡೋದು ಅಂತ ಡಿಸೈಡ್ ಮಾಡ್ತಾ ಇದೀವಿ. ಬಿಕಾಸ್ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರು. ದೇ ಟೆಲ್ ಶಿ ಇಸ್ ಪರ್ಫೆಕ್ಟ್ಲಿ ಫೈನ್, ಎಲ್ಲ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ ಅಂತ. ಕ್ರಂಬಲ್ ಆಗಿರೋ ಟೈಮಲ್ಲಿ, ಬೀಳ್ಬೇಕಾಗಿರೋ ಟೈಮಲ್ಲಿ ಎದ್ದು ಎಲ್ಲ ಸೆಟಲ್ ಆಗಿರೋ ಟೈಮಲ್ಲಿ ಹೋಗಿದ್ ನನಗೆ ಒಂದೊಂದ್ಸಲ ಅರ್ಥನೇ ಆಗಲ್ಲ. ಸೊ ಪೊಲೀಸ್ ಎಲ್ಲ ಬಂದು ಕೇಳ್ದ ಏನಾಯ್ತು ಅದು ಅಂತೆಲ್ಲ. ನಾನು ಅಳ್ತಾ ಇದ್ದೀನಿ. ಪೊಲೀಸ್ ವಾಸ್ ಲೈಕ್, ನಿನ್ನಮ್ಮ ನಾಟಕ ಮಾಡ್ಬಿಡ, ತಿಕಾ ಮುಚ್ಕೊಂಡು ಹೇಳು ಅಂದ. ದೆನ್ ದಟ್ ಈಸ್ ದ ಎಕ್ಸಾಕ್ಟ್ ಮೂಮೆಂಟ್ ಐ ರಿಯಲೈಸ್ಡ್ ಈ ಜಗತ್ ಮುಂದೆ ಹೇಗಿರುತ್ತೆ. ಜಸ್ಟ್ ಬಿಕಾಸ್ ಯು ಫೆಲ್ ಲೈಕ್ ಓಕೆ ನಾ ಅಮ್ಮನ್ನ ತಿರ್ಕೊಂಡಿದ್ದಾರೆ, ನಿನ್ಗೆ ಯಾರು ಬಂದ್ಬಿಟ್ಟು ಸಿಂಪತಿ ಕೊಡ್ತಾರೆ, ಅದು ಕೊಡ್ತಾರೆ, ಇದು ಕೊಡ್ತಾರೆ, ಏನೂ ಇಲ್ಲ. ಇದು ಸತ್ಯ.